ಪವಿತ್ರ ಗೌಡಗೆ ಕೈದಿ ನಂಬರ್ ಅನ್ನ ಜೈಲಿನ ಅಧಿಕಾರಿಗಳು ನೀಡಿದ್ದಾರೆ. ಎ1 ಪವಿತ್ರ ಗೌಡಗೆ ವಿಚಾರಣಾಧೀನ ಕೈದಿ ನಂಬರ್ 6024. ಪವಿತ್ರ ಗೌಡಗೆ ಕೈದಿ ನಂಬರ್ ಅನ್ನ ಜೈಲು ಅಧಿಕಾರಿಗಳು ನೀಡಿದ್ದಾರೆ. ಐಷಾರಾಮಿ ಜೀವನವನ್ನ ಬಿಟ್ಟು ಪವಿತ್ರ ಗೌಡ ಈಗ ಜೈಲಿನಲ್ಲಿ ಕೈದಿಯಾಗಿದ್ದಾರೆ. ಎ1 ಪವಿತ್ರ ಗೌಡಗೆ ವಿಚಾರಣಾಧೀನ ಕೈದಿ ಸಂಖ್ಯೆ 6024. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಎ1 ಆಗಿದ್ದಾರೆ ಪವಿತ್ರ ಗೌಡ. ನಿನ್ನೆಯಷ್ಟೇ ಪರಪ್ಪನ ಅಗ್ರಹಾರ ಜೈಲನ್ನ ಆರೋಪಿ ಸೇರ್ಕೊಂಡಿದ್ದಾರೆ. ಪವಿತ್ರ ಗೌಡ ಸೇರಿ 10 ಆರೋಪಿಗಳಿಗೆ ಕೈದಿ ನಂಬರ್ ಅನ್ನ ವಿತರಿಸಲಾಗಿದೆ. ಕಾರಾಗೃಹದ ಅಧಿಕಾರಿಗಳಿಂದ ಕೈದಿ ನಂಬರ್ ಹಂಚಿಕೆ ಮಾಡಲಾಗಿದೆ. ಪವಿತ್ರ ಗೌಡಗೆ ಕೈದಿ ನಂಬರ್ ಅನ್ನ ನೀಡಿದ್ದಾರೆ ಜೈಲಿನ ಅಧಿಕಾರಿಗಳು. ಎ1 ಪವಿತ್ರ ಗೌಡಗೆ ವಿಚಾರಣಾಧೀನ ಕೈದಿ ನಂಬರ್ 6024 ನಂಬರ್ ಅನ್ನ ನೀಡಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮೊದಲ ಆರೋಪಿಯಾಗಿದ್ದಾರೆ, ಪ್ರಮುಖ ಆರೋಪಿಯಾಗಿದ್ದಾರೆ ಪವಿತ್ರ ಗೌಡ. ನಿನ್ನೆಯಷ್ಟೇ ಪರಪ್ಪನ ಅಗ್ರಹಾರದ ಜೈಲನ್ನ ಆರೋಪಿ ಸೇರ್ಕೊಂಡಿದ್ರು. ಇವತ್ತು ವಿಚಾರಣಾಧೀನ ಕೈದಿ ಸಂಖ್ಯೆಯನ್ನ ಎಲ್ಲ ಆರೋಪಿಗಳಿಗೂ, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಕೂಡ ನೀಡಲಾಗಿದೆ. ಕಾರಾಗೃಹದ ಅಧಿಕಾರಿಗಳಿಂದ ಕೈದಿ ನಂಬರ್ ಅನ್ನ ಹಂಚಿಕೆ ಮಾಡಲಾಗಿದೆ. ಇನ್ನು ಮುಂದೆ ಪವಿತ್ರ ಗೌಡ ವಿಚಾರಣಾಧೀನ ಕೈದಿ ಸಂಖ್ಯೆ 6024. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈಗ ಆಲ್ರೆಡಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪವಿತ್ರ ಗೌಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ದಟ್ ಮೀನ್ಸ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಈಗ ಕೈದಿ ಸಂಖ್ಯೆಯನ್ನು ನೀಡಲಾಗಿದೆ 6024 ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಏನೆಲ್ಲ ಇದೆ? ಸಿಂಧೂರ, ಏನಂತ ಹೇಳಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಪರಪ್ಪನಗರ ಜೈಲಿನಲ್ಲಿರುವಂಥ ಎಲ್ಲ ಆರೋಪಿಗಳಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಅವರಿಗೆ ವಿಚಾರಣಾಧೀನ ಕೈದಿ ಸಂಖ್ಯೆಯನ್ನು ಕೊಟ್ಟಿರೋದು, ನಂಬರನ್ನು 6024. ಅದು ಡಿ ಬ್ಯಾರೆಕ್ನಲ್ಲಿ ಮಹಿಳಾ ಕೈದಿಗಳೇನಿದ್ದಾರೆ, ಸೊ ಆ ಒಂದು ಬ್ಯಾರೆಕ್ನಲ್ಲಿ ಈಕೆಯನ್ನು ಕೂಡ ಇರಿಸಿರುವಂಥದ್ದು. ನಿನ್ನೆ ಸಂಜೆ ಹೋದಂಥ ವೇಳೆಯಲ್ಲಿ ಟೈಮ್ ಆದ ಕಾರಣದಿಂದಾಗಿ ಬೆಳಗ್ಗೆ ಅವರಿಗೆ ಈ ಒಂದು ವಿಚಾರಣಾಧೀನ ಸಂಖ್ಯೆ ನಂಬರನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಬೆಳಗ್ಗೆ ಎದ್ದಂಥ ಅವರು ದಿನಚರಿಯಂತೆ ಏನು ಜೈಲ್ ಮೆನುನಂತೆ ಉಪ್ಪಿಟ್ಟನ್ನು ಕೊಟ್ಟಿರುವಂಥದ್ದು. ತದನಂತರ ವಾಕಿಂಗ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಅಲ್ಲೇ ಕೂಡ ಏಕಾಂಗಿ ಕೂತಿದ್ದಾರೆ, ಅವರೊಟ್ಟಿಗೆ ಯಾರ ಜೊತೆನೂ ಬೆರೀತಾ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಏನು ಕೊಲೆ ಪ್ರಕರಣ ಬಗ್ಗೆ ಸಂಬಂಧಪಟ್ಟಂತೆ ಏನು ಅವ್ರನ್ನ ಅರೆಸ್ಟ್ ಮಾಡಿದ್ರು, ಸ್ಟೇಷನಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಆರಾಮಾಗಿ ಇದ್ದರು ಎಲ್ಲೋ ಒಂದು ಕಡೆ ಅಂತ ಹೇಳಿದ್ರೆ ಹೊರಗಿನ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಅವರಿಗೆ ಸಿಗ್ತಾ ಇತ್ತು. ಲಾಯರ್ ಭೇಟಿ ಆಗ್ತಾ ಇದ್ರು, ಕೆಲವೊಮ್ಮೆ ಅವರ ಮಗಳು ಕೂಡ ಬಂದು ಭೇಟಿ ಮಾಡುವಂಥ ಅವಕಾಶಗಳಿತ್ತು. ಆದರೆ ಈಗ ಜೈಲಲ್ಲಿರೋ ಕಾರಣದಿಂದಾಗಿ ಅವರಿಗೆ ಯಾವುದೇ ರೀತಿಯಾದಂಥ ಸಂಪರ್ಕ ಇಲ್ಲ. ಸೊ ಹಾಗಾಗಿ ಒಬ್ಬಂಟಿಯಾಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಉಳಿದ ಆರೋಪಿಗಳೇನಿದ್ದಾರೆ ಅವ್ರನ್ನು ಆ ಕ್ವಾರಂಟೈನ್ ಸೆಲ್ನಲ್ಲಿ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಾದಂಥ ಬೇರೆ ಕೈದಿಗಳ ಜೊತೆ ಮಾತುಕತೆಯನ್ನು ಆಡ್ತಾ ಇಲ್ಲ, ಏಕಾಂಗಿಯಾಗಿ ಒಬ್ಬರೇ ಕೂತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಸಿಂಧೂರ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಪವಿತ್ರ ಸೇರಿ 10 ಆರೋಪಿಗಳಿಗೆ ವಿಚಾರಣಾಧೀನ ಕೈದಿ ಸಂಖ್ಯೆಯನ್ನ ಈಗ ಜೈಲಿನ ಅಧಿಕಾರಿಗಳು ನೀಡಿದ್ದಾರೆ. ಇನ್ನು ಮುಂದೆ ಇದೇ ಸಂಖ್ಯೆಯಲ್ಲಿ ಅವರನ್ನ ಗುರುತಿಸಲಾಗುತ್ತೆ. ಸೊ ಎ1 ಪವಿತ್ರ ಗೌಡ ನಿನ್ನೆಯಷ್ಟೇ ಪರಪ್ಪನ ಅಗ್ರಹಾರ ಜೈಲನ್ನ ಸೇರ್ಕೊಂಡಿದ್ರು. ಸೊ ಎಲ್ಲರ ಜೊತೆನೂ ಬೆರೆಯೋದು ಅಷ್ಟು ಸುಲಭ ಅಲ್ಲ. ಐಷಾರಾಮಿ ಜೀವನ ನಡೆಸ್ತಿದ್ದವರು, ಜನಗಳ ಜೊತೆ ಇದ್ದವರು, ಹೊರಗಡೆ ಬಹಳ ಲಕ್ಸುರಿ ಲೈಫ್ ಅನ್ನ ನೋಡ್ತಿದ್ದವರು, ಬಣ್ಣದ ಲೋಕದಲ್ಲಿದ್ದವರು ಜೈಲ್ ಒಳಗಡೆ ಹೋಗಿದ ತಕ್ಷಣ ಎಲ್ಲರ ಜೊತೆ ಬೆರಿತಾರೆ ಅಂತ ಅಂದ್ಕೊಂಡ್ರೆ ಅಥವಾ ಬೆರಿಬೇಕು ಅಂದ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಸದ್ಯ ಯಾರ ಜೊತೆಗೂ ಕೂಡ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಪವಿತ್ರ ಗೌಡ.